ಪ್ರೀತಿಯ ವಿದ್ಯಾರ್ಥಿಗಳಿಗೆ ಪ್ರಥಮ ಭಾಷಾ ಕನ್ನಡ ತರಗತಿಗೆ ಸ್ವಾಗತ. ಹಿಂದಿನ ತರಗತಿಯಲ್ಲಿ ನಾವು ತಲಕಾಡಿನ ವೈಭವ ಎನ್ನುವಂತಹ ಪಾಠದ ಕಡೆ ಗಮನ ಹರಿಸಿದೆವು. ಇಂದಿನ ತರಗತಿಯಲ್ಲಿ ನಾವು ಭಾಷಾಭ್ಯಾಸ, ಅದರಲ್ಲಿ ಗುಣಿತಾಕ್ಷರದ ಬಗ್ಗೆ ತಿಳಿದುಕೊಳ್ಳುವ. ಪುಟ ಸಂಖ್ಯೆ 18 ತೆರೆಯಿರಿ ಮಕ್ಕಳೇ. ಗುಣಿತಾಕ್ಷರ ಪರಿಚಯಾತ್ಮಕ ವಿವರ. ದ, ವ, ಋ ವ್ಯಂಜನಾಕ್ಷರಗಳನ್ನು ಸೇರಿಸಿ ಬರೆದರೆ ಪದರಚನೆಯಾಗುವುದಿಲ್ಲ. ಅದರ ಬದಲಿಗೆ ದ ಕೂಡಿಸು ಎ ಸಮ ದೆ, ವ ಕೂಡಿಸು ಆ ವಾ, ಋ ಕೂಡಿಸು ಉ ರು, ಈ ರೀತಿ ಸ್ವರಾಕ್ಷರಗಳನ್ನು ಸೇರಿಸಿ ಬರೆದರೆ ಅರ್ಥಪೂರ್ಣವಾದ ದೇವರು ಎಂಬ ಪದ ರಚನೆಯಾಗುತ್ತದೆ. ಹೀಗೆ ವ್ಯಂಜನಕ್ಕೆ ಸ್ವರ ಸೇರಿದಾಗ ಆಗುವ ಅಕ್ಷರವೇ ಗುಣಿತಾಕ್ಷರ. ವ್ಯಂಜನಕ್ಕೆ ಸ್ವರ ಸೇರಿದರೆ ಆಗುವಂತಹ ಅಕ್ಷರ ಏನು? ಗುಣಿತಾಕ್ಷರ ಅಂತ ಹೇಳಿ ಕರಿತೇವೆ. ಈಗ ವ್ಯಂಜನ ಅಂದರೆ ಯಾವುದು? ಈಗ ದೇವರು ಅಂತ ಹೇಳಿ ಕೊಟ್ಟಿದ್ದಾರೆ. ಏನು? ದೇವರು. ಅದರಲ್ಲಿ ಈ ದೇ ಎಂಬುದೇನು? ದು ಕುಡಿಸು ಎ ಕುಡಿಸು ವಾ ಹೇಳುವಾಗ ಯಾವುದು ಬರ್ತದೆ? ವು ಕುಡಿಸು ಆ ಅಲ್ವಾ? ರು ಹೇಳುವಾಗ ರು ಕುಡಿಸು ಉ. ಇಲ್ಲಿ ಏನಾಗಿದೆ? ಇದು ವ್ಯಂಜನ. ಕುಡಿಸು ಏನು ಬರ್ತದೆ ಅಲ್ಲಿ? ಇದೇನಾಗಿದೆ? ಸ್ವರ. ವ್ಯಂಜನ ಕುಡಿಸು ಸ್ವರ ಸೇರಿದ್ರೆ ಏನಾಗ್ತದೆ? ಅದಕ್ಕೆ ನಾವು ಗುಣಿತಾಕ್ಷರ ಅಂತ ಹೇಳಿ ಕರಿತೇವೆ. ವ್ಯಂಜನಕ್ಕೆ ಸ್ವರ ಸೇರಿದಾಗ ಆಗುವ ಅಕ್ಷರವೇ ಗುಣಿತಾಕ್ಷರ. ಒಂದು ವ್ಯಂಜನಕ್ಕೆ ಆದಿಂದ ಅವುವರೆಗಿನ 13 ಸ್ವರಗಳು ಸೇರಿದರೆ 13 ಗುಣಿತಾಕ್ಷರಗಳಾಗುತ್ತದೆ. ಈಗ ನಾವು ಬರಿತೇವಲ್ಲ, ಕು ಕುಡಿಸು ಆ ಕ, ಕು ಕುಡಿಸು ಈ ಕಿ, ಈ ರೀತಿಯಾಗಿ ಬರಿತೇವಲ್ವಾ, ಅದಕ್ಕೆ ನಾವು ಗುಣಿತಾಕ್ಷರ. ಒಂದು ವ್ಯಂಜನ ಮತ್ತೊಂದು ಸ್ವರವನ್ನು ಸೇರಿಸಿದರೆ ಅದೇನಾಗ್ತದೆ? 13 ಗುಣಿತಾಕ್ಷರಗಳು ಆಗುತ್ತದೆ. 34 ವ್ಯಂಜನಗಳಿಗೆ ತಲಾ 13 ಸ್ವರಾಕ್ಷರಗಳನ್ನು ಸೇರಿಸುವುದರಿಂದಾಗಿ 442 ಗುಣಿತಾಕ್ಷರಗಳನ್ನು ರಚಿಸಬಹುದು. ಈ ಗುಣಿತಾಕ್ಷರಗಳೇ ಕಾಗುಣಿತ ಅಕ್ಷರಗಳು. ಅದೇ ರೀತಿ ಯೋಗವಾಹಗಳನ್ನು ಸೇರಿಸಿ ಗುಣಿತಾಕ್ಷರಗಳನ್ನು ಮಾಡಬಹುದು. ಗೊತ್ತಾಯ್ತಲ್ಲ ಮಕ್ಕಳೇ? ವ್ಯಂಜನಕ್ಕೆ ಸ್ವರ ಸೇರಿದಾಗ ಅದಕ್ಕೆ ನಾವೇನು ಕರಿತೇವೆ? ಗುಣಿತಾಕ್ಷರ ಅಂತ ಹೇಳಿ ಕರಿತೇವೆ. ಈಗ ಸಂಯುಕ್ತಾಕ್ಷರವನ್ನು ನೋಡುವ. ಅಪ್ಪ, ಅಮ್ಮ, ಅಕ್ಷರ, ಅಸ್ತ್ರ ಮುಂತಾದ ಪದಗಳನ್ನು ಬಳಸುತ್ತೇವೆ. ಅಪ್ಪ ಪದದಲ್ಲಿ ಆ, ಪು ಕುಡಿಸು ಆ ಎಂಬ 4 ಅಕ್ಷರಗಳಿವೆ. ಮೇಲ್ನೋಟಕ್ಕೆ 2 ಅಕ್ಷರಗಳು ಕಾಣುತ್ತವೆ. ಮೊದಲ ಅಕ್ಷರ ಸ್ವರಾಕ್ಷರ, ಎರಡನೆಯ ಅಕ್ಷರದಲ್ಲಿ ಪು ಕುಡಿಸು ಆ ಎಂಬ 3 ಅಕ್ಷರಗಳಿವೆ. ಈಗ ಅಪ್ಪ, ಆ ಕುಡಿಸು, ಪೂ ಕುಡಿಸು ಅಪ್ಪ ಹೇಳುವಾಗ ಪೂ ಕುಡಿಸು ಏನಾಗ್ತದೆ? ಆ ಅಪ್ಪ ಅಂತ ಹೇಳಿ ಆಗ್ತದೆ. ಇಲ್ಲಿ ಏನಾಗ್ತದೆ? ಇಲ್ಲಿ 3 ಅಕ್ಷರ ಉಂಟು. ಆ ಕುಡಿಸು, ಪೂ ಕುಡಿಸು, ಪೂ ಆ ಎಂಬುದು 3, 1 2 3. ಇಲ್ಲಿ ಇದು 2 ಸೇನು ಸ್ವರ ಆಗಿದೆ ಅಕ್ಷರಗಳು. ಅವುಗಳಲ್ಲಿ 2 ವ್ಯಂಜನಗಳು. ಇದೇನು? ಇದು 2 ಏನಾಗಿದೆ? ವ್ಯಂಜನ ಆಗಿದೆ. 2 ವ್ಯಂಜನಗಳು. ಆನಂತರ ಮತ್ತು 1 ಸ್ವರಾಕ್ಷರ. ಈ ಆ ಎಂಬುದೇನು? ಇಲ್ಲಿ ಸಹ ಬಂದಿದೆ, ಇಲ್ಲಿ ಸಹ 1 ಸ್ವರಾಕ್ಷರ ಬಂದಿದೆ. 2 ವ್ಯಂಜನಗಳು ಬಂದಿದೆ, ಹಾಗೆ 1 ಸ್ವರಾಕ್ಷರ ಬಂದಿದೆ. 1 ಸ್ವರಾಕ್ಷರಗಳಿವೆ. ಅದೇ ರೀತಿ ಅಸ್ತ್ರ ಪದದಲ್ಲಿ ಆ ಕುಡಿಸು, ಸ ಕುಡಿಸು, ತ ಕುಡಿಸು, ರು ಕುಡಿಸು ಆ ಎಂಬ 5 ಅಕ್ಷರಗಳಿವೆ. ಈ ಪದದ 2ನೆಯ ಅಕ್ಷರ ಸ್ತ್ರದಲ್ಲಿ 3 ವ್ಯಂಜನ ಮತ್ತು 1 ಸ್ವರಾಕ್ಷರವಿದೆ. ಈಗ ಅಸ್ತ್ರ ಎಂಬುದನ್ನು ನೋಡುವ. ಅಸ್ತ್ರ ಹೇಳುವಾಗ ಆ ಕುಡಿಸು, ಸ್ತ್ರ ಹೇಳುವಾಗ ಸ ಕುಡಿಸು, ತು ಕುಡಿಸು, ರು ಕುಡಿಸು ಆ, ಅಸ್ತ್ರ ಎಂಬುದಾಗಿ ಆಗಿದೆ. ಇಲ್ಲಿ ಏನಾಗಿದೆ? 5 ಅಕ್ಷರಗಳಿವೆ ಅಲ್ವಾ? 1 2 3 4 5 ಅಕ್ಷರಗಳಿವೆ. ಈ ಪದದ 2ನೆಯ ಅಕ್ಷರ ಯಾವುದ್ರದ್ದು? ಅಸ್ತ್ರ ಬರೆಯುವಾಗ ನಾವು ಅಸ್ತ್ರ
ಈ ಪದದ ಎರಡನೆಯ ಅಕ್ಷರ ಏನುಂಟು, ಎರಡನೆಯ ಅಕ್ಷರ ಸ್ತ್ರದಲ್ಲಿ 3 ವ್ಯಂಜನ ಮತ್ತು 1 ಸ್ವರಾಕ್ಷರವಿದೆ. ಇಲ್ಲಿ ಏನಾಗಿದೆ, 3 ವ್ಯಂಜನವಿದೆ. ವ್ಯಂಜನ 3 ವ್ಯಂಜನ ಇದೆ. ಅದೇ ರೀತಿ 1 ಸ್ವರಾಕ್ಷರ, ಇದು ಸಹ ಇದು ಸೇಮ್, ಆದ್ರಿಂದಾಗಿ 1 ಸ್ವರಾಕ್ಷರವಿದೆ. ಆ ಎಂಬುದು 1 ಸ್ವರಾಕ್ಷರ ಉಂಟು ಅಲ್ವಾ. ಈ ರೀತಿಯ 1 ಸ್ವರಾಕ್ಷರವಿದೆ. ಹೀಗೆ 2 ಅಥವಾ 2ಕ್ಕಿಂತ ಹೆಚ್ಚು ವ್ಯಂಜನಗಳಿಗೆ 1 ಸ್ವರ ಸೇರಿ ಆಗುವ ಅಕ್ಷರವೇ ಸಂಯುಕ್ತಾಕ್ಷರ. ಸಂಯುಕ್ತಾಕ್ಷರ ಅಂದ್ರೇನು? 2, ಇಲ್ಲಿ 2 ವ್ಯಂಜನ ಬಂದಿದೆ. 2 ಅಥವಾ 2ಕ್ಕಿಂತ ಹೆಚ್ಚು ವ್ಯಂಜನಗಳು, 2ಕ್ಕಿಂತ ಹೆಚ್ಚು ವ್ಯಂಜನಗಳಿಗೆ 1 ಸ್ವರಾಕ್ಷರ ಸೇರಿದ್ರೆ ಅದಕ್ಕೆ ನಾವೇನು ಕರಿತೇವೆ? ಸಂಯುಕ್ತಾಕ್ಷರ ಅಂತ ಹೇಳಿ ಕರಿತೇವೆ. 2 ಅಥವಾ 2ಕ್ಕಿಂತ ಹೆಚ್ಚು ವ್ಯಂಜನಕ್ಕೆ 1 ಸ್ವರಾಕ್ಷರ ಸೇರಿದ್ರೆ ಅದಕ್ಕೆ ಏನು ಕರಿತೇವೆ ನಾವು? ಸಂಯುಕ್ತಾಕ್ಷರ ಅಂತ ಹೇಳಿ ಕರಿತೇವೆ. ಇದಕ್ಕೆ ನಾವು ಒತ್ತಕ್ಷರ ಅಂತ ಹೇಳಿ ಸಹ ಕರಿತೇವೆ. ಒತ್ತಕ್ಷರ, ಈಗ ಅಪ್ಪ ಪಕಾರಕ್ಕೆ ಒತ್ತಕ್ಷರ ಉಂಟು, ಆ ಒತ್ತಕ್ಷರಕ್ಕೆ ನಾವು ಸಂಯುಕ್ತಾಕ್ಷರ ಅಂತ ಹೇಳಿ ಸಹ ಕರಿತೇವೆ. ಆಗುವ ಅಕ್ಷರವೇ ಸಂಯುಕ್ತಾಕ್ಷರ. ಇದನ್ನು ದ್ವಿತ್ವಾಕ್ಷರ ಅಥವಾ ಒತ್ತಕ್ಷರ ಎಂತಲೂ ಕರೆಯುವರು. ಇದನ್ನೇನು ಕರಿತೇವೆ ನಾವು? ದ್ವಿತ್ವಾಕ್ಷರ ಅಥವಾ ಒತ್ತಕ್ಷರ. ಇಲ್ಲಿ ನೋಡಿ, ಒತ್ತಕ್ಷರ ಯಾವುದೆಲ್ಲ ಉಂಟು? ಸಕಾರಕ್ಕೆ ತಕಾರ ಒತ್ತಕ್ಷರ, ಹಾಗೆಯೇ ರಕಾರ ಒತ್ತಕ್ಷರ. ಅದರಿಂದಾಗಿ ಇಲ್ಲಿ ಎಷ್ಟು ವ್ಯಂಜನ ಉಂಟು? 3. ಒಂದು ಸಾ ಎಂಬುದು ವ್ಯಂಜನ, ಹಾಗೆ ತಾ ಎಂಬುದು ವ್ಯಂಜನ, ರಾ ಎಂಬುದು ಸಹ ವ್ಯಂಜನ. 2 ಅಥವಾ ಇಲ್ಲಿ 2 ಇದೆ. 2 ಅಥವಾ 2ಕ್ಕಿಂತ ಹೆಚ್ಚು ವ್ಯಂಜನಗಳು ಏನಾಗಿದೆ? 1 ಸ್ವರದ ಜೊತೆ ಸೇರಿದ್ರೆ ಅದಕ್ಕೆ ನಾವು ಸಂಯುಕ್ತಾಕ್ಷರ ಅಂತ ಹೇಳಿ ಕರಿತೇವೆ. ಅದನ್ನು ನಾವು ಒತ್ತಕ್ಷರ ಅಂತ ಹೇಳಿ ಸಹ ಕರಿತೇವೆ ಅಥವಾ ದ್ವಿತ್ವಾಕ್ಷರ ಅಂತ ಹೇಳಿ ಸಹ ಕರಿತೇವೆ. ಸಂಯುಕ್ತಾಕ್ಷರದಲ್ಲಿ ಸಜಾತಿಯ ಸಂಯುಕ್ತಾಕ್ಷರ, ಇನ್ನೊಂದು ವಿಜಾತಿಯ ಸಂಯುಕ್ತಾಕ್ಷರ ಅಂತ ಹೇಳಿ 2 ವಿಧಗಳು ಉಂಟು. ಸಂಯುಕ್ತಾಕ್ಷರದಲ್ಲಿ ಒಂದು ಸಜಾತಿಯ ಸಂಯುಕ್ತಾಕ್ಷರ, ಇನ್ನೊಂದು ವಿಜಾತೀಯ ಸಂಯುಕ್ತಾಕ್ಷರ ಅಂಥೇಳಿ 2 ವಿಧಗಳು ಇದೆ. ಹಾಗಾದ್ರೆ ಸಜಾತಿಯ ಸಂಯುಕ್ತಾಕ್ಷರ ಅಂದ್ರೆ ಏನು ಅಂತ ಹೇಳಿ ನೋಡುವ. ಅಪ್ಪ, ಅಮ್ಮ, ಲೆಕ್ಕ, ಕಗ್ಗ ಪದಗಳನ್ನು ಗಮನಿಸಿದಾಗ ಇಲ್ಲಿರುವ ಪ್ರತಿಯೊಂದು ಸಂಯುಕ್ತಾಕ್ಷರದಲ್ಲೂ ಆಯಾ ಜಾತಿಯ 2 ವ್ಯಂಜನಗಳಿವೆ. ಆಯಾ ಜಾತಿಯ 2 ವ್ಯಂಜನಗಳು ಬರ್ತದೆ. ಅದಕ್ಕೆ ನಾವು ಏನು ಕರಿತೇವೆ? ಸಜಾತಿಯ. ಒಂದೇ ಜಾತಿಯ 2 ವ್ಯಂಜನಗಳು ಒಟ್ಟಿಗೆ ಸೇರಿ ಆಗುವ ಸಂಯುಕ್ತಾಕ್ಷರವೇ ಸಜಾತಿಯ ಸಂಯುಕ್ತಾಕ್ಷರ. ಒಂದೇ ಜಾತಿಯ 2 ವ್ಯಂಜನಗಳು ಬರ್ತದೆ. ಈಗ ಅಪ್ಪ ಅಂತ ಹೇಳಿ ಉಂಟು. ಆ ಕುಡಿಸು, ಪೂ ಕುಡಿಸು, ಆ. ಇಲ್ಲಿ ಏನಾಗಿದೆ? ಪಾಪ ಎಂಬುದೇನು ಒಂದೇ ರೀತಿಯ ಎಷ್ಟು ವ್ಯಂಜನ? 2 ವ್ಯಂಜನಗಳು ಬಂದಿದೆ. ಅದೇ ರೀತಿ ಅಮ್ಮ ಹೇಳುವಾಗ ಹಾಗೆ ಮಾಕೆ, ಮೂ ಕುಡಿಸು, ಮೂ, ಅದೇ ಒತ್ತಕ್ಷರ. ಅದೇ ರೀತಿ ಆ ಎಂಬ ಸ್ವರಾಕ್ಷರ ಬಂದಿದೆ ಅಲ್ವಾ. ಏನಾಗ್ತದೆ? ಒಂದೇ ಜಾತಿಯ 2 ವ್ಯಂಜನಗಳು, ಒಂದೇ ಜಾತಿಯ 2 ವ್ಯಂಜನಗಳು ಒಟ್ಟಿಗೆ ಸೇರಿ ಆಗುವ ಸಂಯುಕ್ತಾಕ್ಷರವೇ ಸಜಾತಿಯ ಸಂಯುಕ್ತಾಕ್ಷರ. ಒಂದೇ ರೀತಿಯ ಒತ್ತಕ್ಷರ ಬರ್ತದೆ. ಈಗ ಅಪ್ಪ, ಅಕ್ಕ ಹೇಳುವಾಗ ಏನು ಬಂತು? ಇಲ್ಲಿ ಕಕಾರಕ್ಕೆ ಕಕಾರವೇ ಒತ್ತಕ್ಷರ ಬಂತು. ಅಣ್ಣ ಹೇಳುವಾಗ ನಕಾರವೇ ಒತ್ತಕ್ಷರ ಬಂತು. ಈ ರೀತಿಯಾಗಿ ಒಂದೇ ಜಾತಿಯ ವ್ಯಂಜನಗಳು ಬಂದರೆ ಅದಕ್ಕೆ ನಾವೇನು ಕರಿತೇವೆ? ಸಜಾತಿಯ ಸಂಯುಕ್ತಾಕ್ಷರ ಅಂತ ಹೇಳಿ ಕರಿತೇವೆ. ನೆಕ್ಸ್ಟ್ ವಿಜಾತಿಯ ಸಂಯುಕ್ತಾಕ್ಷರ. ವಿಜಾತಿಯ ಸಂಯುಕ್ತಾಕ್ಷರ ಅಂದ್ರೆ, ಈಗ ವಿಜಾತಿಯ ಅಂದ್ರೆ ವಿಜಾತಿಯ ಅಂದ್ರೆ ನಾವು ಅದರಲ್ಲಿ ಆ ಹೆಸರನ್ನೇ ಹೇಳುವಾಗ ನಮಗೆ ಅಂದಾಜಾಗ್ತದೆ ಅಲ್ವಾ. ವಿಜಾತಿಯ ಅಂದ್ರೆ ಬೇರೆ ಬೇರೆ ಜಾತಿಯ ವ್ಯಂಜನಗಳು ಬೇರೆ. ಈಗ ಅಸ್ತ್ರ ಅಂತ ಹೇಳುವಾಗ ಅಸ್ತ್ರ ಅಂತ ಹೇಳಿ ಉಂಟು. ಇಲ್ಲಿ ಏನಾಗ್ತದೆ ನೋಡಿ? ಆ ಕುಡಿಸು, ಸ ಕುಡಿಸು, ತ ಕುಡಿಸು, ರ ಕುಡಿಸು, ಆ ಎಂಬುದು ಬಂದಿದಲ್ವಾ. ಇಲ್ಲೇನು ಒಂದೇ ರೀತಿ ಉಂಟಾ ವ್ಯಂಜನ? ಇಲ್ಲ.
ಬೇರೆ ಬೇರೆ ಜಾತಿಯ ವ್ಯಂಜನ ಬಂದಿದೆ ಅಲ್ವಾ. ಬೇರೆ ಬೇರೆ ಜಾತಿಯ ವ್ಯಂಜನಗಳು, ಬೇರೆ ಬೇರೆ ಜಾತಿಯ ಒತ್ತಕ್ಷರ. ಈಗ ಅಷ್ಟ ಅಂತ ಹೇಳಿದರೆ ಆ ಶಕಾರಕ್ಕೆ ಟಕಾರ ಒತ್ತಕ್ಷರ ಉಂಟು. ಬೇರೆ ಜಾತಿಯ ವ್ಯಂಜನ ಬಂದಿದೆ, ಟಕಾರ ಒತ್ತಕ್ಷರವು ಬೇರೆ ಜಾತಿಯ ಒತ್ತಕ್ಷರವು ಬಂದಿದೆ. ಆದ್ದರಿಂದಾಗಿ ಬೇರೆ ಬೇರೆ ಜಾತಿಯ ವ್ಯಂಜನಗಳು ಏನು ಒಟ್ಟಿಗೆ ಸೇರಿ ಆಗುವಂತಹ ಅಕ್ಷರವೇ ಸಂಯುಕ್ತ ಅಕ್ಷರ, ಅಂದರೆ ವಿಜಾತಿಯ ಸಂಯುಕ್ತ ಅಕ್ಷರ ಅಂತ ಹೇಳಿ ಕರಿತೇವೆ. ಈಗ ಆರ್ಯ, ಅಸ್ತ್ರ, ಶಸ್ತ್ರ, ಶಸ್ತ್ರ ಸಾಗೆ ಶಸ್ತ್ರ ಹೇಳುವಾಗ ಸಕಾರಕ್ಕೆ ಯಾವುದು ತಕಾರ ಒತ್ತಕ್ಷರ ಬೇರೆ ಬೇರೆ ಜಾತಿದು, ಹಾಗೆ ರಕಾರ ಒತ್ತಕ್ಷರ ಬಂದಿದೆ. ಈ ರೀತಿಯಾಗಿ ಬೇರೆ ಬೇರೆ ಜಾತಿಯ ಒತ್ತಕ್ಷರಗಳು ಬಂದರೆ ಅದಕ್ಕೆ ನಾವು ಏನು ಕರಿತೇವೆ, ವಿಜಾತಿಯ ಸಂಯುಕ್ತ ಅಕ್ಷರ. ಒಂದೇ ಜಾತಿಯ ವ್ಯಂಜನಗಳು ಬಂದರೆ ಅದಕ್ಕೆ ನಾವು ಸಜಾತಿಯ, ಬೇರೆ ಬೇರೆ ಜಾತಿಯ ವ್ಯಂಜನಗಳು ಬಂದರೆ ಅದಕ್ಕೆ ನಾವು ವಿಜಾತಿಯ ಅಂತ ಹೇಳಿ ಕರಿತೇವೆ. ಇದು ಸಜಾತಿಯ, ಇದು ವಿಜಾತಿಯ. ಈ ರೀತಿಯಾಗಿ ಸಜಾತಿಯ ಸಂಯುಕ್ತಾಕ್ಷರ ಮತ್ತು ವಿಜಾತಿಯ ಸಂಯುಕ್ತಾಕ್ಷರವನ್ನು ಗಮನಿಸಿ. ಅರ್ಥ ಆಯ್ತಲ್ಲ ಮಕ್ಕಳೇ. ನೆಕ್ಸ್ಟ್ ನೋಡಿ, ಪದಗಳು ಅಂತ ಹೇಳಿ ಕೊಟ್ಟಿದ್ದಾರೆ. ಪದಗಳು ಯಾವುದೇ ಭಾಷೆಯಾಗಲಿ ಅದು ತನ್ನ ಸುತ್ತಮುತ್ತಣ ಭಾಷೆಗಳ ಸಂಪರ್ಕದಿಂದಾಗಿ ಬೇರೆ ಭಾಷೆಗಳ ಪದಗಳನ್ನು ತನ್ನ ತೆಕ್ಕೆಗೆ ಸೇರಿಸಿಕೊಂಡು ಬೆಳೆಯುತ್ತದೆ. ಇದು ಭಾಷಿಕ ಸಹಜ ಕ್ರಿಯೆ. ಮೋಟಾರುಗಳಲ್ಲಿ ಜಬರ್ದಸ್ತಿನಿಂದ ಓಡಾಡುವುದೇ ಜೀವನದ ಮುಖ್ಯ ಗುರಿಯಲ್ಲವೆಂದು ನಾವು ತಿಳಿಯಬೇಕು. ಈ ವಾಕ್ಯ ಕನ್ನಡ ಭಾಷೆಯ ವಾಕ್ಯವಾದರೂ ಇಲ್ಲಿರುವ ಎಲ್ಲ ಪದಗಳು ಕನ್ನಡದವುಗಳಲ್ಲ. ಮೋಟಾರು ಪದ ಆಂಗ್ಲ ಭಾಷೆಯಿಂದಲೂ, ಜಬರ್ದಸ್ತ್ ಪದ ಹಿಂದಿ ಭಾಷೆಯಿಂದಲೂ, ಜೀವನ ಮುಖ್ಯ ಪದಗಳು ಸಂಸ್ಕೃತದಿಂದಲೂ ಬಂದ ಪದಗಳಾಗಿದ್ದು ಉಳಿದವು ಕನ್ನಡ ಪದಗಳು. ಹೀಗಾಗಿ ಕನ್ನಡ ಭಾಷೆಯಲ್ಲಿ ಕನ್ನಡದ ಪದಗಳಲ್ಲದೆ ಬೇರೆ ಭಾಷೆಗಳಿಂದ ಬಂದ ಪದಗಳು ಇವೆ. ದೇಶ ಪದ ಆಯಾ ಭಾಷೆಯ ಮೂಲ ಪದಗಳೇ ದೇಶ ಪದಗಳಿಗ ಕನ್ನಡ ಭಾಷೆಯ ಕನ್ನಡದಿಂದಲೇ ಬಂದ ಶಬ್ದಗಳು ಕನ್ನಡದಲ್ಲೇ ಇರುವುದಕ್ಕೆ ದೇಶ ಅಂದರೆ ಆಯಾ ಭಾಷೆಯ ಮೂಲ ಪದಕ್ಕೆ ನಾವು ದೇಶ ಪದ. ಈಗ ಬೇರೆ ಯಾವುದೇ ಭಾಷೆಯಿಂದ ಬಂದದಲ್ಲ, ಅದು ಏನಾಗಿರ್ತದೆ, ಕನ್ನಡದಲ್ಲಿ ಇರುವಂತಹ ಪದ ಕನ್ನಡದೇ ಪದ, ಅದಕ್ಕೆ ನಾವು ಕನ್ನಡ ಮೂಲ ಪದ ಅಂತ ಹೇಳಿ ಕರಿತೇವೆ. ಸಂಸ್ಕೃತ ಅಥವಾ ಬೇರೆ ಇಂಗ್ಲೀಷಿನಿಂದ ನಮ್ಮ ಕನ್ನಡಕ್ಕೆ ಬಂದರೆ ಅಥವಾ ಬೇರೆ ಯಾವುದಾದ್ರೂ ಅರಬ್ಬಿ ಭಾಷೆಯಿಂದ ಕನ್ನಡಕ್ಕೆ ಭಾಷಾಂತರವಾಗಿದ್ದರೆ ಅದಕ್ಕೆ ನಾವೇನು ಕರಿತೇವೆ, ಅನ್ಯ ದೇಶೀಯ ಪದ ಅಂತ ಹೇಳಿ ಕರಿತೇವೆ. ಅನ್ಯ ಅಂದರೆ ಬೇರೆ ಭಾಷೆಯಿಂದ ಬಂದ ಪದ ಅಂತ ಹೇಳಿ ಕರಿತೇವೆ. ಈಗ ದೇಶೀಯ ಪದ ಯಾವುದೆಲ್ಲ ಅಂತ ಹೇಳಿ ಕೊಟ್ಟಿದ್ದಾರೆ ನೋಡಿ. ದೇಶೀಯ ಪದ ಆಯಾ ಭಾಷೆಯ ಮೂಲ ಪದಗಳೇ ದೇಶೀಯ ಪದಗಳು. ಸಂಖ್ಯಾ ಪದಗಳು, ಸಂಖ್ಯೆ ನಂಬರ್ಸ್ ಎಲ್ಲ ಯಾವುದರಿಂದ ಬಂದದ್ದು, ಕನ್ನಡದ ಮೂಲ ಶಬ್ದಗಳೇ. ಯಾವುದು ಸಂಖ್ಯೆ ಇಲ್ಲ, ನಂಬರ್ಸ್ ಎಲ್ಲ ಸೂಚಿಸುವುದು. ಹಾಗೆ 1ರಿಂದ 999ರವರೆಗೆ ಅದು ಏನಾಗಿದೆ, ಸಂಖ್ಯಾ ಪದಗಳು, ಅದು ನಮ್ಮ ಮೂಲ ಪದವೇ ಆಗಿದೆ, ಕನ್ನಡದೇ ಪದವಾಗಿದೆ. ದೇಹದ ಅಂಗಾಂಗಗಳ ಹೆಸರು ಕೈ, ಕಾಲು, ಕಣ್ಣು, ಮೂಗು, ಇದು ದೇಹಗಳ ಅಂಗಾಂಗಗಳ ಹೆಸರು, ಅದು ಸಹ ಮೂಲ ಪದ ಆಗಿದೆ, ದೇಶ ಶಬ್ದ ಆಗಿದೆ. ಅದೇ ರೀತಿ ವಿಭಕ್ತಿ ಪ್ರತ್ಯಯಗಳು ಯಾವುದು, ಉ, ಅನ್ನು, ಇಂದ, ಘೇಕೆ, ದೆಸೆಯಿಂದ, ಆ, ಅಲ್ಲಿ, ಈ ವಿಭಕ್ತಿ ಪ್ರತ್ಯಯ ಏನುಂಟು ಅದು ಸಹ ನಮ್ಮ ಕನ್ನಡದ ಮೂಲ ಪದವಾಗಿದೆ, ಅದು ದೇಶ ಪದವಾಗಿದೆ. ಅದೇ ರೀತಿ ಬಂಧುವಾಚಕ ಪದಗಳು ಅಜ್ಜ, ಅಜ್ಜಿ, ಅಪ್ಪ, ಅಕ್ಕ, ಅಣ್ಣ ಇತ್ಯಾದಿ ಎಲ್ಲ ಬರುವಂಥದ್ದು ಏನು ಬಂಧು ಪದ ಉಂಟು, ಅದು ವಾಚಕ ಅಂದರೆ ಹೇಳುವಂಥದ್ದು, ಬಂಧುಗಳ ಹೆಸರನ್ನು ಹೇಳುವಂಥದ್ದಕ್ಕೆ ನಾವು, ಅದು ಸಹ ದೇಶೀಯ ಪದವಾಗಿದೆ, ಕನ್ನಡದ ಮೂಲ ಪದವಾಗಿದೆ. ನೆಕ್ಸ್ಟ್ ಮುಂತಾದ ನಿರ್ದಿಷ್ಟ ಪದಗಳು ಪ್ರತಿಯೊಂದು ಭಾಷೆಯಲ್ಲೂ ಆಯಾ ಭಾಷೆಗಳ ಸ್ವಂತ ಪದವಾಗಿರ್ತದೆ. ಈ ಕನ್ನಡದ ಮಾತ್ರ ಅಲ್ಲ, ಬೇರೆ ಭಾಷೆಗಳಲ್ಲಿಯೂ ಸಹ ಇದು ಈ ಎಲ್ಲ ಏನುಂಟು ಸಂಖ್ಯಾ ಪದಗಳೆಲ್ಲವೂ ಸಹ ಅದರದೇ ಆಗಿರ್ತದೆ, ಮೂಲ ಶಬ್ದಗಳಾಗಿರ್ತದೆ. ಅನ್ಯ ದೇಶೀಯ ಪದ ನೋಡಿ, ಒಂದು ದೇಶ ಪದ ಅಂದರೆ ಆಯಾ ಭಾಷೆಯ ಮೂಲ ಪದಗಳು. ಅನ್ಯ ಬೇರೆ ಭಾಷೆಯಿಂದ ಬಂದ ಪದಗಳಿಗೆ ನಾವು ಅನ್ಯ ದೇಶೀಯ ಪದಗಳು ಅಂತ ಹೇಳಿ ಕರಿತೇವೆ. ಬೇರೆ ಭಾಷೆಯಿಂದ ಬಂದಿರುವ ಪದಗಳೇ ಅನ್ಯ ದೇಶೀಯ ಪದಗಳು. ಯಾವುದೆಲ್ಲ ಕೊಟ್ಟಿದ್ದಾರೆ ನೋಡಿ, ಕನ್ನಡದಲ್ಲಿ ಬಳಕೆಯಾಗುತ್ತಿರುವ ಕೆಲವು ಪದಗಳಿವೆ, ಕೊಟ್ಟಿದ್ದಾರೆ ನೋಡಿ. ಅರ್ಜಿ, ಕಚೇರಿ, ಕಾರ್ಖಾನೆ, ಜಮೀನು ಮುಂತಾದವು ಹಿಂದೂಸ್ತಾನಿ ಭಾಷೆಯ ಪದಗಳು. ಅರ್ಜಿ, ಕಚೇರಿ, ಕಾರ್ಖಾನೆ, ಜಮೀನು
ಮುಂತಾದವುಗಳು ಹಿಂದೂಸ್ತಾನಿ ಭಾಷೆಯಿಂದ ಬಂದ ಪದಗಳು. ಇದು ಎಲ್ಲ ನಿಮಗೆ ಮಲ್ಟಿಪಲ್ ಚಾಯ್ಸಿಗೆಲ್ಲ ಹೆಚ್ಚಾಗಿ ಬರ್ತದೆ. ಇದು ಇಂಪಾರ್ಟೆಂಟ್. ಅಂದರೆ ಯಾವ ಭಾಷೆಯಿಂದ ಬಂದಿದೆ ಅಂಥೇಳಿ. ಈಗ ಕೋರ್ಟು, ಬ್ಯಾಂಕು, ಹಾರ್ಮೋನಿಯಂ, ಹೋಟೆಲು ಮುಂತಾದವು ಆಂಗ್ಲ ಭಾಷೆಯಿಂದ ಅಂದರೆ ಇಂಗ್ಲಿಷ್ ಭಾಷೆಯಿಂದ ಕನ್ನಡಕ್ಕೆ ಬಂದ ಶಬ್ದಗಳು. ಅದೇ ರೀತಿ ಅಲಮಾರು, ಸಾಬೂನು, ಮೇಜು ಮುಂತಾದವುಗಳು ಪೋರ್ಚುಗೀಸ್ ಭಾಷೆಯಿಂದ ಕನ್ನಡಕ್ಕೆ ಬಂದ ಶಬ್ದಗಳು. ಹೀಗೆ ಕನ್ನಡ ಭಾಷೆಗೆ ಅನ್ಯ ಭಾಷಾ ಪದಗಳು ಬಂದಾಗ ಅವು ಕನ್ನಡದ ಜಾಯಮಾನಕ್ಕೆ ತಕ್ಕಂತೆ ಬದಲಾವಣೆಗೊಂಡು ಬಳಕೆಯಾಗುತ್ತವೆ. ಮಾಲೆ, ರಾಜ, ವಿಪತ್ತು, ದೇವತೆ ಮುಂತಾದ ಪದಗಳು ಸಂಸ್ಕೃತ ಭಾಷೆಯಿಂದ ಬಂದ ಶಬ್ದಗಳು. ಮಾಲೆ ಇರ್ಬೋದು, ರಾಜ, ವಿಪತ್ತು, ದೇವತೆ ಮುಂತಾದವುಗಳು ಇನ್ನೂ ಸಹ ಬೇರೆ ಬೇರೆ ಉಂಟು, ಆದರೆ 4-5 ಕೊಟ್ಟಿದ್ದಾರೆ ಅಷ್ಟೇ. ಸಂಸ್ಕೃತ ಭಾಷೆಯಿಂದ ಬಂದ ಶಬ್ದಗಳಾಗಿವೆ. ಇವನ್ನು ಅನ್ಯ ದೇಶೀಯ ಪದಗಳೆಂದು ಕರೆಯುವರು. ಇದನ್ನೆಲ್ಲ ನಾವು ಅನ್ಯ ದೇಶೀಯ ಪದಗಳು ಅಂತ ಹೇಳಿ ಕರಿತೇವೆ. ಇವುಗಳನ್ನು ತದ್ಭವ ಎಂದು ಕರೆಯುವರು. ತದ್ಭವ ಅಂದ್ರೆ ಏನು ಅಂತೇಳಿ ನೋಡುವ. ತತ್ಸಮ ಮತ್ತೆ ತದ್ಭವ. ತತ್ಸಮ, ತದ್ಭವ. ತತ್ಸಮ ಅಂದ್ರೆ ಏನು ಅಂತೇಳಿ ನೋಡುವ. ಸಂಸ್ಕೃತ ಮತ್ತು ಪ್ರಾಕೃತ ಭಾಷೆಗಳಿಂದ ಕನ್ನಡಕ್ಕೆ ಪದಗಳನ್ನು ಪಡೆದುಕೊಳ್ಳುವಾಗ ಅಲ್ಪ ಸ್ವಲ್ಪ ಬದಲಾವಣೆಗೆ ಒಳಪಟ್ಟ ಹಾಗೂ ಬಹಳಷ್ಟು ಬದಲಾವಣೆಗೆ ಒಳಪಟ್ಟ ಪದಗಳು ಇವೆ. ಈಗ ತತ್ಸಮ, ತತ್ ಎಂದರೆ ಅದಕ್ಕೆ, ಸಮ ಎಂದರೆ ಸಮಾನ. ತತ್ ಅಂದರೆ ಏನು? ಅದಕ್ಕೆ ಅಂತ ಹೇಳಿ ಅರ್ಥ. ತತ್ ಅಂದರೆ ಅದಕ್ಕೆ ಅಂತ ಹೇಳಿ ಅರ್ಥ. ಸಮ ಅಂದರೇನು? ಸಮಾನ ಅಂತ ಹೇಳಿ ಅರ್ಥ. ಯಾವುದಕ್ಕೆ ಸಮಾನ? ಸಂಸ್ಕೃತಕ್ಕೆ ಸಮಾನವಾದಂತಹ ಶಬ್ದಗಳು ತತ್ಸಮ ಅಂತ ಹೇಳಿ ಕರಿತೇವೆ. ಹಾಗಾಗಿ ತತ್ಸಮ ಸಂಸ್ಕೃತಕ್ಕೆ ಸಮಾನವಾದಂತಹ ಶಬ್ದಗಳು. ಈಗ ಸಂಸ್ಕೃತದಿಂದ ಕೆಲವು ಶಬ್ದಗಳು ನಮ್ಮ ಕನ್ನಡಕ್ಕೆ ಬರ್ತದೆ, ಕನ್ನಡ ಭಾಷೆಗೆ ಬರ್ತದೆ. ಏನಾಗ್ತದೆ? ಸಂಸ್ಕೃತದಿಂದ ಕನ್ನಡ ಭಾಷೆಗೆ ಬರುವಾಗ ಅದೇನಾಗ್ತದೆ? ವ್ಯತ್ಯಾಸವನ್ನು ಹೊಂದದೆ ಹಾಗೆ ಇದ್ದರೆ ಅದಕ್ಕೆ ನಾವೇನು ಕರಿತೇವೆ? ತತ್ಸಮ ಅಂತ ಹೇಳಿ ಕರಿತೇವೆ. ಈಗ ತದ್ಭವ ಅಂದರೆ ತತ್ ಅಂದರೆ ಅದಕ್ಕೆ, ಭವ ಅಂದರೆ ಉದ್ಭವವಾಗುವ. ಸಂಸ್ಕೃತದಿಂದ ಕನ್ನಡಕ್ಕೆ ಬರುವಾಗ ಅದು ವ್ಯತ್ಯಾಸವನ್ನು ಹೊಂದಿ ಬಂದರೆ, ಆ ಶಬ್ದಗಳು ವ್ಯತ್ಯಾಸವನ್ನು ಹೊಂದಿ ಬಂದರೆ ಅದಕ್ಕೆ ನಾವೇನು ಕರಿತೇವೆ? ತದ್ಭವ ಅಂತ ಹೇಳಿ ಕರಿತೇವೆ. ಈಗ ಏನಾಗ್ತದೆ? ಕೆಲವು ಶಬ್ದಗಳು ಉಂಟು ನೋಡಿ. ಸಂಸ್ಕೃತದಿಂದ ಕನ್ನಡಕ್ಕೆ ಬರುವಾಗ ಯಾವುದೇ ಬದಲಾವಣೆ ಹೊಂದದೆ ಹಾಗೇ ಸೇರಿದ ಪದಗಳು ಇವೆ. ಈಗ ರಾಮ, ಭೀಮ, ವಸಂತ, ಸೋಮ, ಚಂದ್ರ, ಕರ್ತೃ, ಸ್ತ್ರೀ ಇತ್ಯಾದಿ ಪದಗಳು. ರಾಮ, ಭೀಮ, ಸೋಮ ಇತ್ಯಾದಿ ಎಲ್ಲ ಯಾವುದೇ ವ್ಯತ್ಯಾಸವನ್ನು ಹೊಂದಲಿಲ್ಲ. ಅಂದರೆ ಸಂಸ್ಕೃತದಿಂದ ಕನ್ನಡಕ್ಕೆ ಬರುವಾಗ ಅದು ಯಾವುದೇ ವ್ಯತ್ಯಾಸವನ್ನು ಹೊಂದದೆ ಹಾಗೇ ಬಂದಿದೆ. ಅದಕ್ಕೆ ನಾವು ತತ್ಸಮ ಅಂತ ಹೇಳಿ ಕರಿತೇವೆ. ಈಗ ಮಾಲೆ, ಶಾಲೆ, ಆಶೆ, ನಿದ್ರೆ ಇತ್ಯಾದಿ ಆಕಾರ ಅಂತ ಪದಗಳು ಏಕಾರಾಂತವಾಗಿ ಬದಲಾವಣೆಗೊಂಡ ಪದಗಳು ಇವೆ. ಇಂತಹ ಪದಗಳನ್ನು ತತ್ಸಮಗಳೆಂದು ಕರೆಯಲಾಗುತ್ತದೆ. ತದ್ಭವ ಸಂಸ್ಕೃತದಿಂದ ಕನ್ನಡಕ್ಕೆ ಬರುವಾಗ ಅಲ್ಪ ಸ್ವಲ್ಪ ವ್ಯತ್ಯಾಸವಾಗಿ ಅಥವಾ ಪೂರ್ಣ ಬದಲಾವಣೆ ಹೊಂದಿರುವ ಪದಗಳೇ ತದ್ಭವಗಳು. ತತ್ ಎಂದರೆ ಅದರಿಂದ ಅಂದರೆ ಸಂಸ್ಕೃತದಿಂದ, ಭವ ಅಂದರೆ ಹುಟ್ಟಿದ, ಸಂಸ್ಕೃತದಿಂದ ಹುಟ್ಟಿದಂತಹ ಶಬ್ದಗಳು. ಸಂಸ್ಕೃತದಿಂದ ಹುಟ್ಟಿದ ಎಂದರ್ಥ. ಸಿರಿ, ಬಾವಿ, ದನಿ, ಆಶೆ ಮುಂತಾದ ಪದಗಳು ಅಲ್ಪ ಸ್ವಲ್ಪ ಬದಲಾವಣೆ ಹೊಂದಿದ ಪದಗಳು. ಈ ರೀತಿಯಾಗಿ ಸ್ವಲ್ಪ ವ್ಯತ್ಯಾಸವಾದರೆ ಅದಕ್ಕೆ ನಾವು ಏನು ಕರಿತೇವೆ? ತದ್ಭವ ಅಂತ ಹೇಳಿ ಕರಿತೀವಿ. ಈಗ ಧ್ವನಿ ಇದ್ದದ್ದು ಏನಾಗ್ತದೆ? ಅಲ್ಲಿ ಧ್ವನಿ ಅಂತ ಹೇಳಿ ಉಂಟು. ಅದೇನಾಗ್ತದೆ? ಧ್ವನಿ ಎಂಬುದಾಗಿ ಅಲ್ಲಿ ವ್ಯತ್ಯಾಸವನ್ನು ಹೊಂದಿ ಬರ್ತದೆ ಕನ್ನಡಕ್ಕೆ. ಧ್ವನಿ ಇದ್ದದ್ದು ದನಿ ಆಗ್ತದೆ, ಶ್ರೀ ಇದ್ದದ್ದು ಸಿರಿ ಎಂಬುದಾಗಿ ಆಗ್ತದೆ. ಈ ರೀತಿಯಾಗಿ ಇದಕ್ಕೆ ನಾವು ತದ್ಭವ, ಸ್ವಲ್ಪ ವ್ಯತ್ಯಾಸವನ್ನು ಹೊಂದಿ ಬಂದದಕ್ಕೆ ನಾವು ತದ್ಭವ ಅಂತ ಹೇಳಿ ಕರಿತೇವೆ. ನೆಕ್ಸ್ಟ್ ನೋಡಿ. ಬಸದಿ, ಬೇಸಗಿ, ಕೊಡಲಿ, ಬಸವ, ಬಿನ್ನಾಣ ಮುಂತಾದ ಪದಗಳು ಪೂರ್ಣ ಬದಲಾವಣೆ ಹೊಂದಿದ
ಪದಗಳು. ಗೊತ್ತಾಯ್ತಲ್ಲ, ತತ್ಸಮ ಅಂದರೆ ಸಂಸ್ಕೃತದಿಂದ ಕನ್ನಡಕ್ಕೆ ಬರುವಾಗ ಯಾವುದೇ ವ್ಯತ್ಯಾಸವನ್ನು ಹೊಂದದೆ ಹಾಗೆ ಆ ಪದಗಳು ಬಂದರೆ ಅದಕ್ಕೆ ನಾವು ತತ್ಸಮ ಅಂತ ಹೇಳಿ ಕರಿತೇವೆ. ಸಂಸ್ಕೃತದಿಂದ ಕನ್ನಡಕ್ಕೆ ಬರುವಾಗ ವ್ಯತ್ಯಾಸವನ್ನು ಹೊಂದಿ ಬಂದರೆ ಅದಕ್ಕೆ ನಾವು ತದ್ಭವ ಅಂತ ಹೇಳಿ ಕರಿತೇವೆ. ಅರ್ಥ ಆಯ್ತಲ್ಲ ಮಕ್ಕಳೇ? ಅಭ್ಯಾಸ ಚಟುವಟಿಕೆ ನೋಡಿ. ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ. ಗುಣಿತಾಕ್ಷರ ಎಂದರೇನು? ಅಲ್ಲಿ ಕೊಟ್ಟಿದ್ದಾರೆ, ಅದನ್ನು ನೀವು ಬರಿಬೇಕು, ನೋಟ್ಸ್ನಲ್ಲಿ ಬರಿಬೇಕು ಇದನ್ನು. ಗುಣಿತಾಕ್ಷರ ಎಂದರೇನು? ಇಲ್ಲಿ ನೋಡಿ, ವ್ಯಂಜನಕ್ಕೆ ಸ್ವರ ಸೇರಿದಾಗ ಆಗುವ ಅಕ್ಷರವೇ ಗುಣಿತಾಕ್ಷರ ಅಂತ ಹೇಳಿ ಅದನ್ನು ಬರಿಬೇಕು. ಸಂಯುಕ್ತಾಕ್ಷರ ಎಂದರೇನು? ಉದಾಹರಣೆ ನೀಡಿ. ಸಂಯುಕ್ತಾಕ್ಷರ ಎಂದರೇನು ಕೊಟ್ಟಿದ್ದಾರೆ ನೋಡಿ. ಸಂಯುಕ್ತಾಕ್ಷರ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ವ್ಯಂಜನೆಗಳಿಗೆ ಒಂದು ಸ್ವರ ಸೇರಿ ಆಗುವ ಅಕ್ಷರವೇ ಸಂಯುಕ್ತಾಕ್ಷರ. ಉದಾಹರಣೆ ಕೊಡಬೇಕು, ಯಾವುದು ಅಲ್ಲಿ ಇಲ್ಲಿ ಎಲ್ಲ ಉದಾಹರಣೆಗಳಿವೆ, ಅದನ್ನು ಕೊಡಿ. ನೆಕ್ಸ್ಟ್, ದೇಶ ಮತ್ತು ಅನ್ಯ ದೇಶೀಯ ಪದಗಳನ್ನು ಪಟ್ಟಿ ಮಾಡಿ. ದೇಶೀಯ ಪದಗಳು ಯಾವುದೆಲ್ಲ ಪಟ್ಟಿ ಮಾಡಬೇಕು. ಯಾವುದು? ಸಂಖ್ಯೆಯಿಂದ ಕೂಡಿದ ಶಬ್ದಗಳು, ಹಾಗೆಯೇ ದೇಹದ ಅಂಗಗಳ ಹೆಸರು, ಕೈ, ಕಾಲು ಇತ್ಯಾದಿ, ಅಪ್ಪ, ಅಜ್ಜ, ಅಜ್ಜಿ, ಇದೆಲ್ಲ ದೇಶೀಯ ಪದಗಳು. ಇಲ್ಲಿ ಅನ್ಯ ದೇಶ ಪದಗಳು ಕೊಟ್ಟಿದ್ದಾರೆ. ಅರ್ಜಿ, ಕಚೇರಿ, ಕಾರ್ಖಾನೆ, ಜಮೀನು, ಇದೆಲ್ಲ ಅನ್ಯ ದೇಶ ಶಬ್ದಗಳು. ಅದನ್ನು ಪಟ್ಟಿ ಮಾಡಿ ನೀವು ಬರಿಬೇಕು. ಕನ್ನಡದಲ್ಲಿರುವ ಯಾವುದಾದರೂ 5 ತದ್ಭವ ಪದಗಳನ್ನು ಪಟ್ಟಿ ಮಾಡಿ. ತದ್ಭವ ಅಂದರೆ ಹೇಳಿದಲ್ಲ ನಾನು, ಸಂಸ್ಕೃತದಿಂದ ಕನ್ನಡಕ್ಕೆ ಬರುವಾಗ ವ್ಯತ್ಯಾಸವನ್ನು ಹೊಂದಿ ಇಲ್ಲಿ ಕೊಟ್ಟಿದ್ದಾರೆ ತದ್ಭವಗಳು, ಅದನ್ನು ನೋಟ್ಸಲ್ಲಿ ಬರೆದ್ರೆ ಆಯಿತು. ಸಿರಿ, ಬಾವಿ, ದನಿ, ಆಸೆ, ಬಸದಿ, ಬೇಸಗೆ, ಕೊಡಲಿ, ಬಸವ, ಭಿನ್ನಣ ಇತ್ಯಾದಿ ಅದು ವ್ಯತ್ಯಾಸವನ್ನು ಹೊಂದಿ ಬಂದಂತಹ ಶಬ್ದಗಳು. ಇದನ್ನೆಲ್ಲ ಬರಿಬೇಕು ನೋಟ್ಸ್ನಲ್ಲಿ. ಪ್ರಾಯೋಗಿಕ ಭಾಷಾಭ್ಯಾಸ ಅಂತ ಹೇಳಿ ಕೊಟ್ಟಿದ್ದಾರೆ ನೋಡಿ. ಕೊಟ್ಟಿರುವ ಪದಗಳಲ್ಲಿರುವ ಗುಣಿತಾಕ್ಷರಗಳನ್ನು ಪ್ರತ್ಯೇಕಿಸಿ ಬರಿಬೇಕು ನೀವು. ಗುಣಿತಾಕ್ಷರಲ್ಲಿ ಹೋಟೆಲ್ ಅಂತ ಹೇಳಿ ಕೊಟ್ಟಿದ್ದಾರೆ. ಯಾವ ರೀತಿ ಅದನ್ನು ಬರೆಯುವುದು? ಹೋ ಹೇಳುವಾಗ ಯಾವುದು ಬರ್ತದೆ? ಹೂ ಕುಡಿಸು ಓ, ಹೋ ಕುಡಿಸು ಟೆಲ್, ಟು ಕುಡಿಸು ಹೋಟೆಲ್, ಎ ಕುಡಿಸು ಲ್. ಈ ರೀತಿಯಾಗಿ ಇದನ್ನು ನೀವು ಏನು ಮಾಡಬೇಕು? ಈ ಗುಣಿತಾಕ್ಷರವನ್ನು ಬಿಡಿಸಿ, ಸ್ವರವನ್ನು ಬೇರೆ ವ್ಯಂಜನವನ್ನು ಬೇರೆ ಬಿಡಿಸಿ ಬರಿಬೇಕು ನೀವು. ಎಲ್ಲ ಪದಗಳನ್ನು ಸಹ ಹಾಗೆ ಪ್ರತ್ಯೇಕಿಸಿ ನೀವು ಬರಿಬೇಕು. ಮಾಲೀಕ, ಮಾ ಕುಡಿಸು, ಆ ಕುಡಿಸು, ಲು ಕುಡಿಸು, ಈ ಕುಡಿಸು, ಕು ಕುಡಿಸು, ಆ, ಈ ರೀತಿಯಾಗಿ ಅದರ ಒಂದು ಗುಣಿತಾಕ್ಷರವನ್ನು ಪ್ರತ್ಯೇಕಿಸಿ ನೀವು ಬರೀಬೇಕು. ಕೊಟ್ಟಿರುವ ಪದಗಳಲ್ಲಿರುವ ಸಜಾತೀಯ ಮತ್ತು ವಿಜಾತೀಯ ಸಂಯುಕ್ತಾಕ್ಷರಗಳನ್ನು ಆರಿಸಿ ಬರೆಯಿರಿ. ಯಾವುದು ಸಜಾತಿ ಯಾವುದು ವಿಜಾತಿಯ ಗೊತ್ತಾಗ್ಬೋದಲ್ಲ ಮಕ್ಕಳೇ? ದಿನಪತ್ರಿಕೆ, ಇಲ್ಲಿ ಯಾವುದು ದಿನಪತ್ರಿಕೆ ಯಾವುದಾಗ್ತದೆ? ಸಜಾತಿಯ ವಿಜಾತಿಯವ? ಪತ್ರಿಕೆ. ಇಲ್ಲಿ ಏನಿದೆ? ಒತ್ತಕ್ಷರ ಏನೋ ತಕಾರಕ್ಕೆ ತಕಾರವೇ ಬಂದಿದ? ಇಲ್ಲ, ರಕಾರ ಬಂದಿದೆ. ಇಲ್ಲೇನು ವ್ಯಂಜನ ಬೇರೆ ವ್ಯಂಜನ ಬಂದಿದೆ. ಆದ್ರಿಂದಾಗಿ ಏನಾಗ್ತದೆ? ವಿಜಾತಿಯ ಸಂಯುಕ್ತಾಕ್ಷರ ಆಗ್ತದೆ. ಅಗತ್ಯ ತಕಾರಕ್ಕೆ ಏನು ಬಂದಿದೆ? ತಕಾರವೇ ಬಂದಿದ? ಇಲ್ಲ, ಯಕಾರ ಒತ್ತಕ್ಷರ ಬಂದಿದೆ. ಆದ್ರಿಂದಾಗಿದು ಏನಾಗ್ತದೆ? ವಿಜಾತಿಯ ಸಂಯುಕ್ತಾಕ್ಷರ ಆಗ್ತದೆ. ಈ ರೀತಿ ಎಲ್ಲವನ್ನು ಸಹ ನೀವು ನಿಮ್ಮ ನೋಟ್ಸ್ನಲ್ಲಿ ಬರಿಬೇಕು. ಅಮ್ಮ ಏನಾಗಿದೆ? ಅಮ್ಮ ಹೇಳುವಾಗ ಮಕಾರಕ್ಕೆ ಏನು ಬಂದಿದೆ? ಮಾ ವ್ಯಂಜನಕ್ಕೆ ಮಾ ವ್ಯಂಜನವೇ ಒತ್ತಕ್ಷರವಾಗಿ ಬಂದಿದೆ ಅಲ್ವಾ ಮಕ್ಕಳೇ? ಆದ್ರಿಂದಾಗಿ ಇದೇನಾಗ್ತದೆ? ಸಜಾತಿಯ ಸಂಯುಕ್ತಾಕ್ಷರ ಆಗ್ತದೆ. ಇದನ್ನೆಲ್ಲ ನೋಟ್ಸ್ನಲ್ಲಿ ಬರೀಬೇಕು. ನೆಕ್ಸ್ಟ್, ಕೊಟ್ಟಿರುವ ಪದಗಳ ತದ್ಭವ ರೂಪ ಬರೆಯಿರಿ. ಇದನ್ನು ಸಹ ಬರೀರಿ. ನೆಕ್ಸ್ಟ್, ವರ್ಷ, ಪ್ರಾಣ, ಶಕ್ತಿ, ಪುಣ್ಯ. ಕೊಟ್ಟಿರುವ ಪದಗಳಲ್ಲಿರುವ ದೇಶೀಯ ಮತ್ತು ಅನ್ಯ ದೇಶೀಯ ಪದಗಳನ್ನು ಆರಿಸಿ ಬರೆಯಿರಿ. ದೇಶೀಯ ಯಾವುದು, ಅನ್ಯ ದೇಶೀಯ ಯಾವುದು ಅಂಥೇಳಿ ಅದನ್ನು ಬರೀಬೇಕು. ದೊಡ್ಡದು ಬಸ್ಸು, ಬರ್ಗರ್, ಪಾನಕ, ವಾಟರ್, ಸಣ್ಣ, ಹುನ್ನಾರ, ಇದೆಲ್ಲವನ್ನು ಸಹ ನಿಮ್ಮ ನೋಟ್ಸ್ನಲ್ಲಿ ಬರೀಬೇಕಾಗ್ತದೆ.
ನೆಕ್ಸ್ಟ್ ನೋಡಿ, ಸೈದ್ಧಾಂತಿಕ ಭಾಷಾಭ್ಯಾಸ ಪುಟ ಸಂಖ್ಯೆ 29 ತೆರೆಯಿರಿ. ಸಂಧಿ ಪರಿಚಯಾತ್ಮಕ ವಿವರ. ಸಂಧಿಗಳ ಬಗ್ಗೆ ನಿಮಗೆ 7ನೇ ತರಗತಿಯಲ್ಲಿ ಆಗಿರ್ಬೋದು. ಸಂಧಿಯ ಅದನ್ನು ಪುನರಾವರ್ತನೆ ಮಾಡುವ. ಮಾತನಾಡುವಾಗ ಕೆಲವು ಪದಗಳನ್ನು ಬಿಡಿಬಿಡಿಯಾಗಿ ಹೇಳದೆ ಕೂಡಿಸಿ ಹೇಳುತ್ತೇವೆ. ಉದಾಹರಣೆಗೆ ಅಲ್ಲಿ ಅಲ್ಲಿ ಎಂಬ 2 ಪದಗಳನ್ನು ಅಲ್ಲಲ್ಲಿ ಎಂದು ಒಂದೇ ಪದವಾಗಿ ಹೇಳುತ್ತೇವೆ. ಮಾತನಾಡುವಾಗ ಏನು ಮಾಡ್ತೇವೆ, ಈಗ ಕೆಲವು ಶಬ್ದಗಳನ್ನು ನಾವು ಅಲ್ಲಿ ಅಲ್ಲಿ ಅಂತ ಹೇಳಿ ಹೇಳುವುದಿಲ್ಲ, ಅದನ್ನೇನು ಮಾಡ್ತೇವೆ ನಾವು ಕೂಡಿಸಿ ಅಲ್ಲಲ್ಲಿ ಅಂತ ಹೇಳಿ ಹೇಳ್ತೇವೆ. ಅಲ್ಲಲ್ಲಿ ಎಂಬುದಾಗಿ ಅದನ್ನು ಹೇಳ್ತೇವೆ. ಇಲ್ಲಿ 2 ಪದಗಳ 4 ಅಕ್ಷರಗಳು ಒಟ್ಟು ಸೇರಿ 3 ಅಕ್ಷರಗಳ ಒಂದು ಪದವಾಗಿದೆ. 2 ಪದಗಳ 4 ಅಕ್ಷರ ಇದ್ದದ್ದು ಏನಾಗ್ತದೆ, ಅದು ಒಂದು ಪದದ 3 ಅಕ್ಷರದ ಒಂದು ಪದವಾಗ್ತದೆ. ಹೀಗೆ ಪದ ರಚನೆಯಾಗುವಾಗ 2 ಅಕ್ಷರಗಳು ಕಾಲ ವಿಳಂಬವಿಲ್ಲದೆ ಒಟ್ಟು ಸೇರುವುದೇ ಸಂಧಿ. ಏನಾಗ್ತದೆ, ಪದ ರಚನೆಯಾಗುವಾಗ ಇಲ್ಲಿ ಯಾವುದೇ ಅಲ್ಲಲ್ಲಿ ಕಾಲ ವಿಳಂಬವಿಲ್ಲ, ಯಾವುದೇ ಒಂದು ಕಾಲದಲ್ಲಿ ಇಲ್ಲಿ ಗ್ಯಾಪ್ ಇಲ್ಲ ಅಲ್ವಾ, ಕಾಲ ವಿಳಂಬವಿಲ್ಲದೆ ಒಟ್ಟಿಗೆ ಪದ ರಚನೆ ಆಗುವುದಕ್ಕೆ ನಾವೇನು ಕರಿತೇವೆ, ಸಂಧಿ ಅಂತ ಹೇಳಿ ಕರಿತೇವೆ. ಪದ ರಚನೆಯಾಗುವಾಗ 2 ಅಕ್ಷರಗಳು ಕಾಲ ವಿಳಂಬವಿಲ್ಲದೆ, ಯಾವುದೇ ಕಾಲದ ಒಂದು ವಿಳಂಬವಿಲ್ಲದೆ ಏನಾಗ್ತದೆ, ಒಟ್ಟು ಸೇರ್ತದೆ. ಒಟ್ಟು ಸೇರುವುದಕ್ಕೆ ನಾವು ಏನು ಕರಿತೇವೆ, ಸಂಧಿ ಅಂತ ಹೇಳಿ ಕರಿತೇವೆ. ಈ ರೀತಿಯಲ್ಲಿ ಪದಗಳು ಒಟ್ಟು ಸೇರುವಾಗ ಮೂಲ ಪದಗಳ ಅರ್ಥಕ್ಕೆ ಯಾವ ಲೋಪವೂ ಬರಬಾರದು. ಈಗ ಸಂಧಿ ಮಾಡುವುದಾದ್ರೆ ಮೂಲ ಆ ಅರ್ಥಕ್ಕೆ, ಇಲ್ಲಿ ಅಲ್ಲಲ್ಲಿ ಎಂಬುದಲ್ಲಿ ಯಾವುದು ವ್ಯತ್ಯಾಸವಿಲ್ಲ, ಅಲ್ಲಿ ಏನು ಪದಗಳ ಅರ್ಥಕ್ಕೆ ಯಾವುದೇನೋ ಏನಾಗಬಾರ್ದು, ಲೋಪವಾಗಬಾರ್ದು, ತೊಂದರೆ ಉಂಟಾಗಬಾರ್ದು. ಹಾಗಾದರೆ ಮಾತ್ರ ಅಲ್ಲಿ ಏನಾಗುವಂಥದ್ದು, ಸಂಧಿ ಕಾರ್ಯ ಆಗುವಂಥದ್ದು. ಮೂಲ ಪದಗಳ ಅರ್ಥಕ್ಕೆ ಯಾವ ಲೋಪವೂ ಬರಬಾರದು. ಅರ್ಥಕ್ಕೆ ಲೋಪ ಬರುವುದಾದಲ್ಲಿ ಸಂಧಿ ಮಾಡಬಾರದೆಂಬ ನಿಯಮವೂ ಉಂಟು. ಒಂದು ವೇಳೆ ಅಲ್ಲಿ ಅರ್ಥವು ಲೋಪವಾಗುವುದಾದರೆ ಅಲ್ಲಿ ಸಂಧಿ ಕಾರ್ಯ ಮಾಡಲಿಕ್ಕಿಲ್ಲ ಎನ್ನುವಂಥದ್ದು ಒಂದು ನಿಯಮ ಇದೆ. ಹೀಗೆ ಸಂಧಿ ಆಗುವಾಗ ಸ್ವರದ ಮುಂದೆ ಸ್ವರ ಇದ್ದು ಸಂಧಿಯಾದರೆ ಅದನ್ನು ಸ್ವರ ಸಂಧಿ ಅಂತ ಹೇಳಿ ಕರಿತೇವೆ. ಈಗ ಸ್ವರ ಅಂದರೆ ಅಂತೇಳಿ ನಿಮ್ಗೆ ಗೊತ್ತಿದೆ ಅಲ್ವಾ, ಸ್ವರಗಳು 13 ಸ್ವರಗಳು ಆ ಆ ಈ ಇದು ಸ್ವರದ ಮುಂದೆ ಸ್ವರ ಬಂದರೆ ಅದಕ್ಕೆ ನಾವು ಸ್ವರ ಸಂಧಿ ಅಂತ ಹೇಳಿ ಕರಿತೇವೆ. ಒಂದು ಸ್ವರ ಸಂಧಿ, ಸ್ವರ ಸಂಧಿ. ಹಾಗೆಯೇ ಸ್ವರದ ಮುಂದೆ ವ್ಯಂಜನ ಅಥವಾ ವ್ಯಂಜನದ ಮುಂದೆ ಸ್ವರ. ಈಗ ಸ್ವರದ ಮುಂದೆ ಒಂದು ಸ್ವರ ಸಂಧಿ ಆಯಿತು, ಇನ್ನೊಂದು ಸ್ವರದ ಮುಂದೆ ಸ್ವರ ಬಂತು, ಸ್ವರದ ಮುಂದೆ ವ್ಯಂಜನ ಯಾವ್ದು ಸಾಗೋದು, ವ್ಯಂಜನ. ಅಥವಾ ವ್ಯಂಜನದ ಮುಂದೆ ಸ್ವರ, ವ್ಯಂಜನದ ಮುಂದೆ ಸ್ವರ, ಅಥವಾ ವ್ಯಂಜನದ ಮುಂದೆ ವ್ಯಂಜನ, ಅಥವಾ ವ್ಯಂಜನದ ಮುಂದೆ ವ್ಯಂಜನ ಬಂದರೆ ಅದಕ್ಕೆ ನಾವೇನು ಕರಿತೇವೆ, ವ್ಯಂಜನ ಸಂಧಿ ಅಂತ ಹೇಳಿ ಕರಿತೇವೆ. ವ್ಯಂಜನ ಸಂಧಿ. ವ್ಯಂಜನ ಸಂಧಿ ಅಂತ ಹೇಳಿ ಕರಿತೇವೆ. ಈಗ ಸ್ವರದ ಮುಂದೆ ಸ್ವರ ಬಂದರೆ ಅದಕ್ಕೇನು ಕರಿತೇವೆ ನಾವು, ಸ್ವರ ಸಂಧಿ ಅಂತ ಹೇಳಿ ಕರಿತೇವೆ. ಸ್ವರದ ಮುಂದೆ ವ್ಯಂಜನ, ವ್ಯಂಜನದ ಮುಂದೆ ಸ್ವರ, ಹಾಗೆ ವ್ಯಂಜನದ ಮುಂದೆ ವ್ಯಂಜನ ಬಂದರೆ ಅದಕ್ಕೆ ನಾವು ವ್ಯಂಜನ ಸಂಧಿ ಅಂತ ಹೇಳಿ ಕರಿತೇವೆ. ಈ ಸಂಧಿಗಳಲ್ಲಿ ನಾವು ಕನ್ನಡ ಸಂಧಿ ಮತ್ತು ಸಂಸ್ಕೃತ ಸಂಧಿಗಳೆಂದು 2 ವಿಧಗಳಿವೆ. ಈ ಸಂಧಿಗಳಲ್ಲಿ ಒಂದು ಕನ್ನಡ ಸಂಧಿ, ಇನ್ನೊಂದು ಸಂಸ್ಕೃತ ಸಂಧಿ. ಕನ್ನಡ ಪದಗಳೇ ಸೇರಿ ಅಥವಾ ಕನ್ನಡ ಮತ್ತು ಸಂಸ್ಕೃತ ಪದಗಳು ಸೇರಿ ಸಂಧಿಯಾದರೆ ಅದಕ್ಕೆ ಕನ್ನಡ ಸಂಧಿ ಅಂತ ಹೇಳಿ ಕರಿತೇವೆ. ಈಗ ಕನ್ನಡ ಪದಗಳೇ ಸೇರಿ ಸಂಧಿಯಾದರೆ ಅದಕ್ಕೆ ನಾವು ಅದೇ ರೀತಿ ಕನ್ನಡ ಮತ್ತು ಸಂಸ್ಕೃತ ಪದಗಳು 2 ಸೇರಿ ಸಂಧಿಯಾದರೆ ಅದಕ್ಕೆ ನಾವು ಕನ್ನಡ ಸಂಧಿ ಅಂತ ಹೇಳಿ ಕರಿತೇವೆ. ಸಂಸ್ಕೃತ ಪದಗಳು ಸೇರಿ ಸಂಧಿಯಾದರೆ
ಅದಕ್ಕೆ ನಾವು ಸಂಸ್ಕೃತ ಸಂಧಿ ಅಂಥೇಳಿ ಕರಿತೇವೆ. ಸಂಧಿಯಾಗುವಾಗ ಕೆಲವು ವ್ಯತ್ಯಾಸಗಳಾಗುತ್ತದೆ. ಈ ವ್ಯತ್ಯಾಸವೇ ಸಂಧಿ ಕ್ರಿಯೆ. ಈ ವ್ಯತ್ಯಾಸ ಪೂರ್ವಪದದ ಅಂತ್ಯದಲ್ಲಿ ಅಥವಾ ಪರಪದದ ಅಂದರೆ ಉತ್ತರ ಪದದ ಆದಿಯಲ್ಲಿ ಇಲ್ಲವೇ ಎರಡು ಪದಗಳ ಮಧ್ಯದಲ್ಲಿ ನಡೆಯುತ್ತವೆ. ಈ ವರ್ಣ ವ್ಯತ್ಯಾಸಕ್ಕನುಗುಣವಾಗಿ ಲೋಪ, ಆಗಮ, ಆದೇಶ ಎಂಬ 3 ವಿಧದ ಸಂಧಿ ಕ್ರಿಯೆಗಳು ನಡೆಯುತ್ತವೆ. ಇವುಗಳನ್ನು ನಾವು ಈ ಸಂಧಿ ಲೋಪ, ಆಗಮ, ಆದೇಶ ಇವುಗಳ ಬಗ್ಗೆ ನಾವು ಮುಂದಿನ ತರಗತಿಯಲ್ಲಿ ತಿಳಿದುಕೊಳ್ಳುವ. ವಂದನೆಗಳು.